ಎಕ್ಸ್ಪ್ಲೋಜ್ ಗಾಡಿ ಇದೆ ಅಂದ್ರೆ ಇದು 2005 ಮಾಡಲ್ ಗಾಡಿ. ಓನರ್ಗೆ ಒಳ್ಳೆ ಖುಷಿ ಬರುತ್ತೆ. ಓನರ್ ನಮಗೂ ಒಂಥರ ಖುಷಿ. ಇಷ್ಟೊಂದು ಡೇಂಜರಸ್ ಗಾಡಿ ಓಡಿಸ್ತಿರಲ್ಲ, ನಿಮ್ಗೇನ್ ಸೇಫ್ಟಿ ಇಲ್ವಾ ಓನರ್ಸ್ ಕಡೆಯಿಂದ? ಇದು ಐಶರ್ 6 ವೀಲ್ ಅಲ್ಲಿ ಫಸ್ಟ್ ಬಂದಂತ ಗಾಡಿ, ಅಂದ್ರೆ 20 ವರ್ಷ ಹಳೆ ಗಾಡಿ. ಇವಾಗಲೂ ಯಾವ ತರ ಮೇಂಟೈನ್ ಮಾಡಿದಾರೆ ನೋಡಿ. ಇದರಲ್ಲಿ 3760 cc 4 ಸಿಲಿಂಡರ್ ಇಂಜಿನ್, 160 HP ಹಾರ್ಸ್ ಪವರ್, 500 ನ್ಯೂಟನ್ ಮೀಟರ್ ಟಾರ್ಕ್ ಮತ್ತೆ 16 ಟನ್ GVW ಇದೆ, ಅಂದ್ರೆ ಗ್ರಾಸ್ ವೆಹಿಕಲ್ ವೇಟ್ ಇದೆ. ಏನ್ ಲೋಡ್ ಮಾಡಿ ಬಂದಿದ್ರಿ? ಎಕ್ಸ್ಪ್ಲೋಜ್ ಗಾಡಿ ಇದೆ ಅಂದ್ರೆ ಕಲ್ಲು ಬ್ಲಾಸ್ಟ್ ಮಾಡ್ತಾರಲ್ಲ, ಅದು ಆ ಲೋಡ್ ಇದು. ಕ್ರಷರ್ ಅಲ್ಲಿ ಕ್ರೂಸರ್ ಅಲ್ಲಿ ಬ್ಲಾಸ್ಟ್ ಮಾಡ್ತಾರಲ್ಲ, ಆ ಗಾಡಿ ಇದು ನಮ್ದು. ಅದೇನಕ್ಕೆ ಹೋಗುತ್ತೆ? ಅದೇ ಇದು ಕಲ್ಲು ಬ್ಲಾಸ್ಟ್ ಮಾಡ್ತಾರಲ್ಲ, ಬಂಡೆ ಬ್ಲಾಸ್ಟ್ ಮಾಡ್ತಾರಲ್ಲ, ಅದು ಇದಕ್ಕೆ ಹೋಗುತ್ತೆ ಇದು. ಅದ್ರಲ್ಲಿ ಏನಿರುತ್ತೆ ಇದರಲ್ಲಿ ನೀವು ಲೋಡ್ ಮಾಡಿದ್ರೆ? ನಮ್ಗೆ ಗೊತ್ತಿಲ್ಲ ಅದು. ಅಂದ್ರೆ ಈ ತರ ಇಷ್ಟು ಇದು ಕೊಡ್ತಾರೆ ಅವರು, ಬ್ಲಾಸ್ಟ್ ಮೆಟೀರಿಯಲ್ ಕೊಡ್ತಾರೆ. ನಮ್ದೆಲ್ಲ ಹಿಂದ್ಗಡೆ ಎಲ್ಲ ಸೀಲ್ ಹಾಕ್ತಾರೆ. ಸೀಲ್ ಹಾಕ್ಬಿಟ್ಟು ನಾವು ಓಪನ್ ಮಾಡೋಕ್ಕಾಗಲ್ಲ ಗಾಡಿ. ಅದು ಆನ್ಲೋಡ್ ಪಾಯಿಂಟಿಗೆ ಅವ್ರಿಗೆ ಓಪನ್ ಮಾಡೋದು ಅಷ್ಟೇ. ಹೊರಗಡೆ ಹೋಗುತ್ತೆ. ಹೊರಗಡೆ ಅಂದ್ರೆ ನಮ್ಮ ಬಂಟ್ವಾಳ ಹೋಗ್ತದೆ ನಿಮಗೆ. ಎಕ್ಸ್ಪೀಡ್ ಅಂದ್ರೆ ಬಂಟ್ವಾಳ ಹೋಗ್ತಾ ಇದೆ ನಿಮಗೆ. ಬಂಟ್ವಾಳ ಹೈದರಾಬಾದಿಂದ ಬಂದಿದ್ದು ಇವಾಗ. ಚಿಟಿಯಾಲ ಅಂತ ಊರು, ಹೈದರಾಬಾದ್ ದಾಟಿ 100 ಕಿಲೋಮೀಟರ್ ಹೋಗಿದೆ. ಹೋಗುವಾಗ ಏನು ಲೋಡ್ ಮಾಡಿ ಹೋಗ್ತೀರಿ? ಇದೇ ಲೋಡ್ ಮಾಡಿ ತಗೊಂಡು ಹೋಗೋದು ನಾವು ಹೆಬ್ರಿಯಿಂದ. ಹೆಬ್ರಿಯಿಂದ ಲೋಡ್ ಆಗುತ್ತಾ? ಹೌದೌದು. ಎಲ್ಲಿಗೆ? ಅದೇ ಆಂಧ್ರ ಹೋಗ್ತೀವಿ ನಾವು. ಆಂಧ್ರ ಅಂದ್ರೆ ಕಡಪ ಡಿಸ್ಟಿಕ್, ಕರ್ನೂಲ್ ಡಿಸ್ಟಿಕ್, ಆ ಕಡೆ ಹೋಗೋದಿಲ್ಲ ನಾವು. ಅಲ್ಲಿಂದ ತಿರ್ಗಾ ಎಂಟಿ ನಾವು 300 ಕಿಲೋಮೀಟರ್ ಹೈದರಾಬಾದ್ ಹೋಗ್ತೀವಿ ನಾವು. ಅಲ್ಲಿಂದ ತಿರ್ಗಾ ವಾಪಸ್ ಲೋಡ್ ಮಾಡ್ಕೊಂಡು ಈ ಕಡೆ ಮಂಗಳೂರು ಬರ್ತೀವಿ ನಾವು. ಕಾಯಮಾಗಿ ಇದೇ ಓಡಿಸ್ತಿರೋದು? ಹೌದು, ಇದೇ ಓಡಿಸ್ತಾರೆ ಗಾಡಿ. ಮಿನಿಮಮ್ ಅಂದ್ರೆ ಒಂದು 3 ವರ್ಷ ಆಯ್ತು ಗಾಡಿ ಓಡಿಸುತ್ತೆ. ಇದು ಈ ಗಾಡಿ ಮೇಲಿದ್ದು. ಫಸ್ಟ್ ಬೇರೆ ಗಾಡಿ ಮೇಲಿದ್ದೆ ನಾನು. ಇದೇನು ಕಂಪ್ನಿನಾ? ಹೌದು, ಅಬಿಸ್ ಟ್ರಾನ್ಸ್ ಅಂತ ಕಂಪ್ನಿ ಇದೊಂದು. ಎಷ್ಟು ಗಾಡಿ ಇದೆ? 3 ಗಾಡಿ ಅಷ್ಟೇ ಇರೋದು ಇವಾಗ. ಅಂದ್ರೆ 3 6 ವೀಲ್? 3 6 ವೀಲ್ ಗಾಡಿ ಇದೆ. ಈ ಗಾಡಿ ಎಷ್ಟು ವರ್ಷ ಇದ್ದು? ಇದು 2005 ಮಾಡಲ್ ಗಾಡಿ ಇದು. 2005 ಅಂದ್ರೆ ಒಂದು 20 ವರ್ಷ ಗಾಡಿ ಇದು. ಅಂದ್ರೆ ಏನ್ ಪ್ರಾಬ್ಲಮ್ ಬರಲ್ವಾ? ಅಷ್ಟು ಏನ್ ತೊಂದರೆ ಇಲ್ಲ ಸರ್ ಇದು. ಅಷ್ಟು ಹಳೆ ಗಾಡಿ ಓಡಿಸಿದ್ರೆ ಏನಾಗಲ್ವಾ? ಏನ್ ತೊಂದರೆ ಇಲ್ಲ. ಗಾಡಿ ಓನರ್ ಒಳ್ಳೆ ಓನರ್ ಇದಾರೆ, ಮಂಗಳೂರವರು. ಎಲ್ಲ ಗಾಡಿ ಎಲ್ಲ ಕೆಲಸ ತೊಂದರೆ ಇಲ್ಲ. ಗಾಡಿ ಎಲ್ಲ ಒಳ್ಳೆ ಕೆಲಸ ಮಾಡಿಸ್ತಾರೆ ಓನರ್. ಎಲ್ಲ ನಿಂತರ ಗಾಡಿ ಅವರು ತೊಂದರೆ ಇಲ್ಲ. ಆಯ್ತು ಮಾರ, ಗಾಡಿ ಕೆಲಸ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ದನಿಯವರು. ಹೇಳ್ತಾರ? ಹೌದೌದು. ನಿಮ್ದು ಯಾವ ಊರು? ನಮ್ದು ಗದಗ ಡಿಸ್ಟಿಕ್, ನರಗುಂದ ತಾಲೂಕು, ಕೊನ್ನೂರು ಅಂತ ವಿಲೇಜ್. ಅಲ್ಲಿಂದ ಇಲ್ಲಿ ಬಂದು ಡ್ರೈವರ್ ಆಗಿದ್ದ? ಹೌದೌದು. ನೀವು ಡ್ರೈವಿಂಗ್ ಫೀಲ್ಡಿಗೆ ಹೋಗಿ ಬಂದಿರೋದು? ನಾವು ಬಂದಿದ್ದು 2005 ಬಂದಿದ್ದು ನಾವು. ಈ ಗಾಡಿ ಹತ್ತಿದೆ ಹೋಗ? ಇದು 3 ವರ್ಷ ಆಯ್ತು ಗಾಡಿ ಓಡಿಸುತ್ತೆ. ಇದು ಈ ಗಾಡಿ ಗಾಡಿ ಓಡಿಸುತ್ತೆ 3 ವರ್ಷ ಆಯ್ತು ನಾವು. ಇದಕ್ಕೂ ಮೊದ್ಲು ಯಾವ್ದು ಓಡಿಸ್ತಾ ಇದ್ರಿ? ಇದು ಮೊದಲಂದ್ರೆ ಸಿಮೆಂಟ್ ಗಾಡಿ ಮತ್ತೆ ಸಕ್ಕರೆ ಗಾಡಿ ಓಡಿಸ್ತಾ ಇದ್ವಿ ಊರಲ್ಲಿ. ಯಾವ ಗಾಡಿ ಅದು? ಅದು ಟಾಟಾ ಗಾಡಿ ಮತ್ತೆ ಲೈಲ್ಯಾಂಡ್ ಗಾಡಿ. ಎಷ್ಟು ಟೈರ್ ಗಾಡಿ ಅದು? ಒಂದ್ಸಲ 14 ಗಾಡಿ ಓಡಿಸ್ತಾ ಇದ್ದೆ. 14 ಟೈರ್ ಗಾಡಿ 14 ವೀಲ್. ಮತ್ತೆ ಮಿಕ್ಕಿದಾದ್ರೆ 6 ವೀಲ್ ಗಾಡಿ ಟಿಪ್ಪರ್ ಓಡಿಸ್ತಾ ಇದ್ವಿ ಊರಲ್ಲಿ. ಸಕ್ಕರೆ ಗಾಡಿ ಚೆನ್ನಾಗ್ ಅನ್ಸ್ತಾ? ಇದು ಎಕ್ಸ್ಪ್ಲೋರ್ ಇದೇ ಗಾಡಿ ಚೆನ್ನಾಗಿದೆ ನನ್ಗೆ. ಅದು ಸಕ್ಕರೆ ಗಾಡಿ ಅಂದ್ರೆ ತುಂಬಾ ಹಿಂಸೆ ಅದು. ಇಲ್ಲಿಂದ ಹೋಗ್ಬೇಕು, ನೈಟ್ ಎಲ್ಲ ಗಾಡಿ ಓಡಿಸ್ಬೇಕು, ಮತ್ತೆ ಅಲ್ಲಿ ಖಾಲಿ ಮಾಡಬೇಕು, ಕೇರಳ ಹೋಗ್ಬೇಕು, ಅಲ್ಲಿಂದ ಖಾಲಿ ಮಾಡಿ ಮತ್ತೆ MP ಮಂಗಳೂರು ಬರ್ಬೇಕು, ಅಲ್ಲಿಂದ ಮಂಗಳೂರಿಂದ ಲೋಡ್ ಮಾಡಬೇಕು, ಮತ್ತೆ ಅಲ್ಲಿ ಸಿಮೆಂಟ್ ಫ್ಯಾಕ್ಟರಿಗೆ ಖಾಲಿ ಮಾಡಬೇಕು, ಕೋಕ್ ತುಂಬಬೇಕು. ಕೋಕ್ ಗೊತ್ತಾಯ್ತು. ಕೋಕ್ ಖಾಲಿ ಮಾಡಿ ಮತ್ತೆ ತಿರ್ಗಿ ಲೋಡ್ ಮಾಡಬೇಕು. ಇದರಲ್ಲಿ ಹಾಗಿಲ್ಲ. ನೈಟ್ 10 ಗಂಟೆಗೆ ನೈಟ್ ಲಾಸ್ಟ್ ಡ್ಯೂಟಿ ನಮ್ದು. 10 ಗಂಟೆ ಮೇಲೆ ಊಟ ಮಾಡಿ ಮಲಗಿದ್ರೆ ಆಯ್ತು. ಬೆಳಿಗ್ಗೆ 5 ಗಂಟೆ 6 ಗಂಟೆ ಗಾಡಿ ತೆಗಿತೇವೆ. ನೈಟ್ ಓಡಿಸೋ ಆಗಿಲ್ಲ ಇದು. ಅದು ಎಕ್ಸ್ಪ್ಲೋಸ್ ಗಾಡಿ ಅಲ್ಲ. ಅಂದ್ರೆ ಎದುರಿಗೆ ಬರೋರು ಇದು ಬರಲ್ಲ. ನಾವು ಸೀದಾ ಹೋದ್ರೆ ಎದುರಿಗೆ ಬರೋ ಸೀದಾ ಬರಲ್ಲ. ನೈಟ್ ನಿದ್ದೆ ಗನ್ನಲ್ಲಿ ಬರ್ತಾರಲ್ಲ. ಅಂದ್ರೆ ಈ ಗಾಡಿ ಯಾರಾದ್ರೂ ಅಪೋಸಿಟ್ ಅಲ್ಲಿ ಬಂದ್ ಗುದ್ದಿದ್ರೆ ಇದು ಬ್ಲಾಸ್ಟ್ ಆಗುತ್ತೆ? ಬ್ಲಾಸ್ಟ್ ಆಗೋ ಸಂಭವ ಇರುತ್ತಲ್ಲ. ಹಾಗಾಗಿ ನಮ್ಮ ಓನರ್ ಆಯ್ತು, ನಮ್ಮ ಕಂಪ್ನಿಯವ್ರು ಆಯ್ತು, 10 ಗಂಟೆ ಮೇಲೆ ಗಾಡಿ ಓಡಿಸೋ ಆಗಿಲ್ಲ. ನಮ್ದು ರೂಲ್ಸ್, ನಮ್ಮ ಕಂಪ್ನಿ ರೂಲ್ಸ್ ಇದು. ನಿಮ್ ಕಂಪ್ನಿ ರೂಲ್ಸ್ 10 ಗಂಟೆ ಮೇಲೆ ಗಾಡಿ ತೆಗೆ ಆಗಿಲ್ಲ. ಮತ್ತೆ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇದ್ರೆ 2 ಗಂಟೆ ಮೇಲೆ ಗಾಡಿ ತೆಗೆ ಆಗಿಲ್ಲ. ಬಿಸಿಲು ಜಾಸ್ತಿ ಇದ್ರೂ ತೆಗೆ ಆಗಿಲ್ಲ. 12 ಗಂಟೆ ಲಾಸ್ಟ್ ಗಾಡಿ ಓಡಿಸೋದು ಮಧ್ಯಾಹ್ನ. ಬಿಸಿಲು ಜಾಸ್ತಿ ಐತೆ ಅಂದ್ರೆ ಗಾಡಿ ತೆಗಿಬಹುದು, ಇಲ್ಲ ಅಂದ್ರೆ ಗಾಡಿ ಇದಾಗಲ್ಲ, ಮೂವ್ ಮಾಡಂಗಿಲ್ಲ ನಾವು. ನಿಮ್ದು ಬಾಡಿ ಥರ್ಮೋಕೋಲ್ ಇದೆಯಾ ಹೀಟ್ ಆಗ್ಲಿಕ್ಕಿಲ್ಲ? ಒಳಗಡೆ ಎಲ್ಲ ಟರ್ಮೋಕೋಲ್ ಇದೆಯಲ್ಲ, ಅದು ಆ ತರ ಇದೆಯಲ್ಲ. ಸಿಂಗಲ್ ಶೀಟ್ ಇಂದ ಮಾಡಿರೋದಲ್ಲ ಕಂಟೈನರ್? ಇಲ್ಲ, ಡಬಲ್ ಶೀಟೇ ಮಾಡೋದು. ಸಿಂಗಲ್ ಶೀಟ್ ಆದ್ರೆ ಬ್ಲಾಸ್ಟ್ ಆಗಿ ಹೋಗ್ತಿತ್ತು. ತೊಂದ್ರೆ ಇಲ್ಲ. ಸಿಂಗಲ್ ಶೀಟ್ ಆದ್ರೆ ಬ್ಲಾಸ್ಟ್ ಆಗುತ್ತೆ. ಇದು ತೊಂದ್ರೆ ಇಲ್ಲ, ಯಾಕಂದ್ರೆ ಒಳಗಡೆ ಮೇಲೆ ಒಂದ್ ಪದರು ತಗಡಿದೆ, ಆಮೇಲೆ ಅದ್ರೊಳಗಡೆ ಥರ್ಮೋಕೋಲ್ ಇದೆ, ಮತ್ತೆ ಅದ್ರೊಳಗಡೆ ಅಲ್ಯೂಮಿನಿಯಂ ಇದೆ. ಹಾಗಾಗಿ ತಂಪಾಗತ್ತೆ ಅದು. ಇವಾಗ ಫ್ರಿಡ್ಜ್ ಕಂಟೈನರ್ ಬರುತ್ತಲ್ಲ, ಆ ತರ ಇದು ಗಾಡಿದು. ಮತ್ತೆ ಸೀಲ್ ಹಾಕಿದ್ರೆ ಆಯ್ತು, ಯಾರು ಮುಟ್ಟಂಗಿಲ್ಲ. ಪೊಲೀಸ್ RTO ಯಾರು ನಮ್ ಗಾಡಿ ಕೈ ಮಾಡಲ್ಲ. ಗೊತ್ತಾಗ್ಬಿಡುತ್ತೆ ಅವರಿಗೆ. ಎಕ್ಸ್ಪ್ಲೋಜ್ ಅಂತ ಗಾಡಿ ನೋಡಿದ್ರೆ
ನಮ್ಮ ಗಾಡಿ ಯಾರು ಕೈ ಮಾಡಲ್ಲ. ಯಾಕೆ? ಒಂದು ಎಕ್ಸ್ಪ್ಲೋಜನ್ ಅಂದರೆ ಒಂದೊಂದು ಬ್ಲಾಸ್ಟಿಂಗ್ ಮೆಟೀರಿಯಲ್ ಗಾಡಿ ಹೋಗ್ತಾ ಇದೆ, ಅದು ನಿಲ್ಲಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಂದು ನಿಲ್ಲಿಸಲ್ಲ ಗಾಡಿ. ಯಾರು ಕೈ ಮಾಡಲ್ಲ. ಬೇರೆ ಗಾಡಿ ಆದರೆ ಕೈ ಮಾಡ್ತಾರೆ, ನಿಲ್ಲಿಸ್ತಾರೆ. ನಮ್ಮ ಗಾಡಿ ಯಾರು ಕೈ ಮಾಡಲ್ಲ. ಇವಾಗ ಓವರ್ಲೋಡ್ ಎಲ್ಲ ಬರುತ್ತೆ ಇದಕ್ಕೆ? ಓವರ್ಲೋಡ್ ಇಲ್ಲ, 10 ಟನ್ ಅಂದರೆ 400 ಬಾಕ್ಸ್. 400 ಬಾಕ್ಸ್ ಮೇಲೆ ಯಾರು ಕೊಡಲ್ಲ ಲೋಡು. ಅಂದ್ರೆ 6 ವೀಲ್ ಗಾಡಿಗೆ 400 ಬಾಕ್ಸ್, ಬೇರೆ ಗಾಡಿ ಮತ್ತೆ ಜಾಸ್ತಿ ಬಾಕ್ಸ್ ಇದೆಯಾ? ಅಂದ್ರೆ 10 ವೀಲ್ ಅಂದ್ರೆ 600 ಬಾಕ್ಸ್ ಬರುತ್ತೆ. ನಿಮ್ದಿದೆ 10 ವೀಲ್? ಇಲ್ಲ ನಮ್ದಿಲ್ಲ. ಅಂದ್ರೆ ಅಲ್ಲಿ ಕಂಪ್ನಿ ಲೋಡ್ ಮಾಡಕ್ ಬರ್ತಾರಲ್ಲ, ಅವ್ರು 10 ವೀಲ್ ಬರುತ್ತೆ, ಅದು 600 ಬಾಕ್ಸ್. 15 ಟನ್ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಕೊಡಲ್ಲ ಗಾಡಿ ಲೋಡ್. ಈಗ ನಮ್ಮ 6 ವೀಲ್ 10 ಟನ್ ಕೊಡ್ತಾರೆ, 400 ಬಾಕ್ಸ್. ಮತ್ತೆ ಅದ್ರ ಮೇಲೆ ಒಂದು ಬಾಕ್ಸ್ ಒಂದು kg ಜಾಸ್ತಿ ಬರಲ್ಲ ನಮ್ಮ ಗಾಡಿಗೆ. ಅಷ್ಟು ಕಟ್ಟೋಕಟ್ಟಾಗಿರುತ್ತಾ? ಸ್ಟ್ರಿಕ್ ಇದೆ ಗಾಡಿ ನಮ್ದು. ಯಾವ ಗೇಟಲ್ಲೂ ಕೈ ಹಾಕಲ್ಲ? ಇಲ್ಲ 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 ಇಲ್ಲ. ನಿಮ್ಗೆ ಹಳೆ ಗಾಡಿ ಓಡಿಸ್ತಿದ್ರಲ್ಲ, ಇದಕ್ಕೂ ಮೊದಲು S4 ಗಾಡಿ ಎಲ್ಲ ಓಡಿಸಿದ್ರಾ? ಓಡಿಸಿದ್ದೆ, ಯಾವುದೋ ಸಮಸ್ಯೆ ಅಲ್ವಾ. ಗಾಡಿಯಲ್ಲಿ ದಾರಿಯಲ್ಲಿ ಕೆಟ್ಟ ನಿಂತ್ರೆ ಅವರು ಶೋರೂಮ್ ಬರ್ಬೇಕು, ಇಲ್ಲ ಮೇಸ್ತ್ರಿ ಬರ್ಬೇಕು. ಇದು ಗಾಡಿ ಹಾಗಿಲ್ಲ, ನಾವೇ ರೆಡಿ ಮಾಡ್ಕೊಂಡು ನಾವು ಹೋಗ್ಬೋದು. ಇದು ಐಷರ್ ಗಾಡಿ. ಐಷರ್ ಹಾಗೇನಾ? ಏನ್ ಲೈಲ್ಯಾಂಡ್ ರೋಡ್ ಅಲ್ಲಿ ಕೆಲಸ ಮಾಡ್ಬೋದಾ? ಮಾಡ್ಬೋದು, ಕೆಲಸ ಮಾಡ್ಬೋದು. ಯಾಕಂದ್ರೆ ಅದು ಹಳೆ ಗಾಡಿ ಆದ್ರೆ ಮಾಡ್ಕೊಂಡು ಹೋಗ್ಬೋದು. ಇವಾಗ ಹೊಸ ಗಾಡಿ ಆದ್ರೆ ಆಗಲ್ಲ, ಪೂರ್ತಿ ಸೆನ್ಸರ್ ಇರುತ್ತೆ. ಸೆನ್ಸರ್ ಗಾಡಿ ಇರುತ್ತಲ್ಲ, ಯಾವಾಗ ಹೊಸ ಗಾಡಿ ಬಂದ್ರೆ ಅದು ಹೆಡ್ ಬ್ಲಾಕು ಮತ್ತೆ ಆಮೇಲೆ ಎಲ್ಲ ವೈರ್ ಜಾಸ್ತಿ ಇರುತ್ತೆ ಗಾಡಿ. ಹೊಸ ಗಾಡಿ ಬಂದ್ರೆ ಶೋರೂಮ್ ಟು ಶೋರೂಮ್ ಮತ್ತೆ ನಾವು ಕಾಲ್ ಮಾಡ್ಬೇಕು ಶೋರೂಮ್ದವ್ರಿಗೆ, ಸರ್ ಈ ತರ ಗಾಡಿ ಇಲ್ಲಿ ನಿಂತಿದೆ, ಗಾಡಿ ಕೆಲಸ ಇದು ಏನೋ ಆಗ್ತಾ ಇಲ್ಲ ಅಂದ್ರೆ ಅವ್ರು ಇವಾಗ ಫೋನ್ ಮಾಡಿದ್ರೆ ನಾಳೆ ಬೆಳಗ್ಗೆ ಬರ್ತಾರೆ ಅವರು. ಅಲ್ಲಿವ್ರು ನಮ್ದು ಊಟ ಇಲ್ಲ, ತಿಂಡಿ ಇಲ್ಲ, ಟೈಮ್ ಎಷ್ಟಾಗುತ್ತೆ? ಅದೊಂದು ಆಗುತ್ತೆ, ಒಂದು 24 ತಾಸು ಅಂತ ಹಾಗೆ ಆಗುತ್ತೆ. ಇವಾಗ 6 ಗಂಟೆ ಆಯ್ತು, ಡ್ಯೂಟಿ ಮುಗಿರುತ್ತೆ ಅವ್ರದ್ದು ಅಲ್ವಾ. ಅವರು ಇವಾಗ ಫೋನ್ ಮಾಡಿದ್ರೆ ನಾಳೆ ಬೆಳಗ್ಗೆ 10 ಗಂಟೆ ಬರ್ತಾರೆ ಅವರು ಫೋನ್ ಮಾಡಿದ್ರೆ. ಆ ತರ ಇದೆ. ಈ ಗಾಡಿಗೆ ಎಷ್ಟು ಗೇರ್ ಇದೆ? ಇದರಲ್ಲಿ 7 ಗೇರ್ ಅಷ್ಟೇ. 6+1. 6+1 ಅಂದ್ರೆ ನಿಮ್ 6+1 ಅಂದ್ರೆ ಇದರಲ್ಲಿ 2 ಸ್ಪೆಷಲ್, ಅದೇ 7 ಗೇರು. ಒಂದು ರಿವರ್ಸ್ 6 ಗೇರ್. ಫ್ರಂಟ್ ಅಲ್ಲಿ 6, ಬ್ಯಾಕ್ 1. ಗಾಡಿ ಯಾವ ತರ ಇದೆ ಅಂದ್ರೆ ಪಿಕಪ್ ಅಲ್ಲೆಲ್ಲ? ಪಿಕಪ್ ಒಳ್ಳೆ ಪಿಕಪ್ ಇದೆ ಗಾಡಿ. 20 ವರ್ಷ ಆದ್ರೂನು ಒಳ್ಳೆ ಗಾಡಿ, ಒಳ್ಳೆ ಗಾಡಿ. ಯಾಕಂದ್ರೆ ಈ ಹೊಸ ಗಾಡಿ ಅಂತಂದ್ರೆ ಅಪ್ಪಲ್ಲಿ ಗಾಡಿ ನಿಲ್ಬಹುದು, ಈ ಗಾಡಿ ಮಾತ್ರ ನಿಲ್ಲಲ್ಲ. ಅಂದ್ರೆ ಓವರ್ಲೋಡ್ ಮಾಡಿದ್ರೆ ನಿಲ್ಲಲ್ವಾ? ನಿಲ್ಲಲ್ಲ. ಓವರ್ಲೋಡ್ ಅಂತ ನಾವು ಓವರ್ಲೋಡ್ ಹಾಕಲ್ಲ, ಒಂದ್ ವೇಳೆ ಹಾಕಿದ್ರು ಈ ಗಾಡಿ ನಿಲ್ಲಲ್ಲ. ಯಾಕಂದ್ರೆ ಅದು ಹಳೆ ಗಾಡಿ ಅಲ್ಲ, ಪಿಕಪ್ ಬರುತ್ತೆ ಗಾಡಿ. ಇದು ಹೊಸ ಗಾಡಿ ಬಂದ್ರೆ ಸೆನ್ಸರ್ ಅದು ಇದು ಅಂತ ಪ್ರಾಬ್ಲಮ್. ನಿಮ್ಗೆ ಯಾವ ಗಾಡಿ ಇಷ್ಟ ಅನ್ಸುತ್ತೆ ಓಡಿಸಿದ್ರಲ್ಲಿ? ನಮ್ಗೆ ಯಾವ್ದಂತ ಗಾಡಿ, ನಾವು ಡ್ರೈವರ್ ಒಂದೇ. ಡ್ರೈವರ್ ಅಂದ್ರೆ ಗಾಡಿ ಒಂದೇ ನಮ್ಗೆ, ಯಾವ್ದು ಕೊಟ್ರೆ ನಾವು ಓಡಿಸ್ತೇವೆ ಅಷ್ಟೇ. ಅದ್ರಲ್ಲಿ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ? ಟಾಟಾ ಗಾಡಿ ನಮ್ದು. ಟಾಟಾ. ನಾನು ಫಸ್ಟ್ ಓಡಿಸಿದ ಟಾಟಾ ಗಾಡಿನ. ಸ್ಟಾರ್ಟಿಂಗ್ ಟಾಟಾ ಗಾಡಿಲಿ ಚಾನ್ಸ್ ತಗೊಂಡಿದ್ದೆ. ಟಾಟಾನೇ ಇಷ್ಟ ಅನ್ಸುತ್ತಾ? ಟಾಟಾ ಗಾಡಿ ಇಷ್ಟ. ಐಷರ್ 2 ವರ್ಷ ಓಡಿಸಿದ್ರು ಇಷ್ಟ ಆಗಿಲ್ವಾ? ಇಷ್ಟ ಆಗುತ್ತೆ, ಅಂದ್ರೆ ಗಾಡಿ ಮೇಲೆ ಡಿಫ್ರೆಂಟ್ ಅಲ್ಲ. ಗಾಡಿ ಮೈಲೇಜ್ ಬರ್ಬೇಕು ನಮ್ಗೆ, ಓನರ್ಗೆ ಮೈಲೇಜ್ ಕೊಡ್ಬೇಕಲ್ಲ. ನಾನು ಇದರಲ್ಲಿ ಅವ ಮಾತ್ರ ಡೀಸೆಲ್ ತಗಲ್ಲ. ಯಾಕಂದ್ರೆ ಗಾಡಿ ಓನರ್ಗೆ ಸ್ವಲ್ಪ ಮೈಲೇಜ್ ಬಂದ್ರೆ ಅವ್ರು ಖುಷಿ ಇರ್ತಾರೆ ಓನರ್. ಈ ಗಾಡಿ ಎಷ್ಟು ಮೈಲೇಜ್ ಬರುತ್ತೆ? ಇದು 5 ಮೈಲೇಜ್ ಬರುತ್ತೆ. ಇದು ಇವಾಗ್ಲೂ 5 ಮೈಲೇಜ್ ಬರುತ್ತಾ? ಹೌದೌದು. ಅಂದ್ರೆ ಇಷ್ಟು 20 ವರ್ಷ ಆದ್ರೂ ಇವಾಗ ಮೈಲೇಜ್ 5 ಬರುತ್ತಾ? ಹೌದು. ಎಂಟ್ರಿಗೆ ಬರಲ್ಲ 5? ಇದು ಗಾಡಿ ಬರುತ್ತೆ, ನಾವು ಓಡಿಸ್ತಾ ಇದ್ದೇವಲ್ಲ. ಓನರ್ಗೆ ಒಳ್ಳೆ ಖುಷಿ ಬರುತ್ತೆ. ಓನರ್ ನಮಗೂ ಒಂಥರ ಖುಷಿ, ಇಷ್ಟು ಬಂತಲ್ಲ ಮೈಲೇಜ್ ಅಂತ. ಮತ್ತೆ ಓನರ್ ಖುಷಿ ಇರುತ್ತೆ, ಇಷ್ಟು ಬಂತಲ್ಲ ಮಾರೆ ನಮ್ದು ಓನರ್ ಗಾಡಿ ಮೈಲೇಜ್. ಇವಾಗೆಲ್ಲ ಗಾಡಿ ಹೊಸ ಗಾಡಿ ಬಂದಿದೆ 5 ಬರಲ್ಲ. ಅದೇ ಕ್ಯಾಂಟ್ರಿಗೆಲ್ಲ ಇವಾಗ 5 ಬರಲ್ಲ. ಅದೇ 3, 2, 2.5, 4 ಬಂದ್ರೆ ಲಾಸ್ಟ್. ಅದು ನಮ್ಮ 3 ಗಾಡಿ ಇದ್ರು, ಒಂದು 2 ಗಾಡಿ ಹಳೆ ಗಾಡಿ, ಮತ್ತೆ ಇನ್ನೊಂದು ಗಾಡಿ ಇದೆ ನಮ್ಮ ಟಾಟಾ ಗಾಡಿ. ಅದು 2004-5 ಮಾಡಲ್ ಗಾಡಿ. ಎಲ್ಲ ಹಳೆದೇ ಗಾಡಿ. ಅದು ಎಲ್ಲ ಹಳೆ ಗಾಡಿ, ನಮ್ಮ 3 ಗಾಡಿ ಹಳೆ ಗಾಡಿ. ನಿಮಗೆ ಸ್ಟೀರಿಂಗ್ ದೊಡ್ಡ ಅನ್ಸಲ್ವಾ? ತೊಂದರೆ ಇಲ್ಲ, ನಮ್ಗೆ ದೊಡ್ಡದಿದ್ರೆ ಪರವಾಗಿ, ದೊಡ್ಡದಿದ್ರೆ ಓಡಿಸಕ್ ಚೆನ್ನಾಗಿರುತ್ತೆ. ಚಿಕ್ಕದಾದ್ರೆ ಈ ತರ ಗಾಡಿ ಓಡಿಸಕ್ಕಾಗಲ್ಲ, ಯಾಕಂದ್ರೆ ಇದು ಆಗ್ಬೇಕಲ್ಲ, ಕಂಫರ್ಟ್ ಆಗ್ಬೇಕು. ದೊಡ್ಡ ಗಾಡಿ ಸ್ಟೇರಿಂಗ್ ಇದ್ರೆ ಒಳ್ಳೇದು ನಮ್ಗೆ. ಅಂದ್ರೆ ನಿಮ್ಗೆ ಈ ತರ ಗಾಡಿ ಹಳೇದು ಎಲ್ಲರೂ ಹೊಸ ಗಾಡಿ ಓಡಿಸ್ತಾರೆ ಆ ತರ ಏನಿಲ್ಲ? ಇಲ್ಲ ಸರ್, ಇಲ್ಲ ಇಲ್ಲ. ಹಳೇದಾದ್ರೂ ಹಳೇದು ನಮ್ಗೆ ನೋಡ್ರಿ ಸರ್, ನಾವು ಡ್ರೈವಿಂಗ್ ಪೀಳಿಗೆ ಇಳಿದ್ಮೇಲೆ ಯಾವ ಗಾಡಿ ಕೊಟ್ರೆ ಓಡಿಸ್ತೀವಿ ನಾವು. ನಮ್ಗೆ ಹೊಸ ಗಾಡಿ ಬೇಕು, ಹಳೆ ಗಾಡಿ ಬೇಕು ಅಂತ ಇಲ್ಲ ನಮ್ಗೆ. ನಾವು ದುಡಿಬೇಕಾ ಅಷ್ಟೇ. ದುಡಿಯಕ್ ನಾವು ಮನೆ ಬಿಟ್ಟು 400 ಕಿಲೋಮೀಟರ್ ಬಂದಿರ್ತೇವೆ ನಾವು ಮನೆ ಬಿಟ್ಟು. ಇವಾಗ ನಾವು ಹೋದ ತಕ್ಷಣ ಅಲ್ಲಿ ಹಳೆ ಗಾಡಿ ಇರುತ್ತೆ. ಇಲ್ಲ ಮರ ನಮ್ಗೆ ಹಳೆ ಗಾಡಿ ಬೇಡ, ನಮ್ಗೆ ಹೊಸ ಗಾಡಿ ಬೇಕಂತಂದ್ರೆ ಆಗಲ್ಲ ಸರ್ ನಮ್ಗೆ. ಕೆಲವೊಬ್ರು ಮಾಡ್ತಾರೆ, 1 ಟ್ರಿಪ್ ಹೋಗಿ ಬಂದು ಚೇಂಜ್ ಮಾಡ್ಬಿಡ್ತಾರೆ. ನಮ್ಗೆ ಆಗಲ್ಲ ಸರ್, ನಮ್ಗೆ ಒಳ್ಳೆ ದನಿ ಸಿಕ್ಕಿದ್ದಾರೆ, ತೊಂದರೆ ಇಲ್ಲ ನಮ್ಗೆ. ಅಡ್ವಾನ್ಸ್ ಕಿರಿಕಿರಲ್ಲ, ಡೀಸೆಲ್ ಕಿರಿಕಿರಲ್ಲ, ನಮ್ಗೆ ಯಾವ್ದು ಕಿರಿಕಿರಲ್ಲ ಇದರಲ್ಲಿ. ನಾವು ಡ್ಯೂಟಿ ಮಾಡ್ತೇವೆ ಸರ್. ಮಂಗಳೂರು ಹೈದರಾಬಾದ್ ಅಲ್ಲ ಹೋಗೋದು ನೀವು? ಹೌದು ಸರ್, ಆಂಧ್ರ. ಹೈದರಾಬಾದ್ ಹೋಗೋದಕ್ಕೆ ಎಷ್ಟು ಸಾರಿ ಡೀಸೆಲ್ ಹಾಕ್ತೀರಿ ಸರ್? ನಮ್ದು ಇಲ್ಲಿಂದ ನಾವು ನಮ್ದು ಬಂಟ್ವಾಳ ಓನರ್ ಮನೆ, ಬಂಟ್ವಾಳ ಅಲ್ಲಿ ಫುಲ್ ಮಾಡಿದ್ರೆ ತಿರ್ಗಾ ಅಲ್ಲಿ ಆಫೀಸ್ ಇದು ಕಂಪ್ನಿ ಹತ್ರ ಅಲ್ಲಿ ಹೆಬ್ರಿ ಹತ್ರ
ಅಲ್ಲಿ ಫುಲ್ ಮಾಡ್ತೀವಿ. ಅಲ್ಲಿಂದ ಹೋಗಿ ಒಂದು 2-3 ಸಲ ಆಗ್ತದೆ ಡೀಸೆಲ್ ಸರ್. ಹಾಂ ಹಾಂ, ಫುಲ್ ಟ್ಯಾಂಕ್. ಫುಲ್ ಟ್ಯಾಂಕ್ ಡೀಸೆಲ್ ನಮ್ದು. ಫುಲ್ ಟ್ಯಾಂಕಿಗೆ ಎಷ್ಟು ಬೇಕಾಗುತ್ತೆ? ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಫುಲ್ ಟ್ಯಾಂಕಿಗೆ ಅಂದರೆ ಒಂದು ಅಷ್ಟೇ. ನಮ್ಮದು ಇಲ್ಲಿ ಜಾಸ್ತಿ ಏನಿಲ್ಲ, 95 ಲೀಟ್ರು. ಇವಾಗ ಬಂಟ್ವಾಳ ಖಾಲಿ ಮಾಡಿ ಅಲ್ಲಿಂದ ಕಂಪ್ನಿ ಹೋಗ್ಬೇಕಾದ್ರೆ ಒಂದು 20 ಲೀಟರ್ ಹಿಡಿತದೆ ನಮ್ದು. ಅಲ್ಲಿ 100 ಕಿಲೋಮೀಟರ್ ಆಗುತ್ತೆ ನಮ್ದು. 20 ಲೀಟರ್ ಹಿಡಿದು ಅಲ್ಲಿಂದ ಫುಲ್ ಲೋಡ್ ಮಾಡ್ಕೊಂಡು ಹೋದ್ರೆ ಅಲ್ಲಿಂದ ಒಂದು 90 ಲೀಟರ್ ಡೀಸೆಲ್ ಹಿಡಿತೆ. ಮತ್ತೆ ತಿರ್ಗಿ ಆಂಧ್ರ ಖಾಲಿ ಮಾಡಿ ಅಲ್ಲಿಂದ ಹೈದರಾಬಾದ್ ಹೋಗಿ ಲೋಡ್ ಮಾಡ್ಕೊಂಡು ಬಂದರೆ ರಾಯಚೂರು ಫುಲ್ ಮಾಡ್ತೇವೆ ನಾವು. ಅಲ್ಲಿ ಒಂದು 120-150 ಲೀಟರ್ ಹಿಡಿತೈತೆ ಅಷ್ಟೇ. ಜಾಸ್ತಿ ದೊಡ್ಡದೇನು ಟ್ಯಾಂಕ್ ಇಲ್ಲ ಈ ಗಾಡಿಗೆ. ಟ್ಯಾಂಕ್ ಅಂದರೆ 350 ಲೀಟರ್ ಟ್ಯಾಂಕ್ ಅದು ನಮ್ದು. ಇದು ಕಂಪ್ನಿ ಕ್ಯಾಬಿನ್ ಬಂದಿದ್ದೆ, ನೀವು ಚಾರ್ಜಿ ತಂದು ಕಟ್ಟಿದ್ದ? ಇಲ್ಲ, ಕಂಪ್ನಿ ಕ್ಯಾಬಿನ್ ಅಂದರೆ ಕಂಪ್ನಿ ಕ್ಯಾಬಿನ್ ಬೇರೆ ಬರ್ತಲ್ಲ ಐಷರ್ ಗಾಡಿದು. ಇದು ಬೇರೆ ಓನರು ಇದು ಈ ಥರ ಕಟ್ಸಿದ್ವಿ. ಆದರೆ ಇದು ಮೊದಲು ಕಂಪ್ನಿ ಕ್ಯಾಬಿನೇ ಆಗಿತ್ತು. ಹೌದು. ಕಂಪ್ನಿ ಕ್ಯಾಬಿನೇ. ಐಷರಲ್ಲಿ ಕೌಲ್ ಬರಲ್ಲ. ಹೌದು. ಅಂದ್ರೆ ಓಪನ್ ಚಾರ್ಸಿ ಬರಲ್ಲ. ಓಪನ್ ಚಾರ್ಸಿ ಬರಲ್ಲ ಅದು. ಅದೇ ಅಂದ್ರೆ ಇವಾಗ ಬರ್ತೆ ನೋಡ್ತಿರಲ್ಲ, ಅದು ಎಲ್ಲ ತಗಡಿನ ಕ್ಯಾಬಿನ್ ಬರುತ್ತೆ. ಗೊತ್ತಾಯ್ತು. ಕಂಪ್ನಿ ಕ್ಯಾಬಿನ್ ಅದು ಸೇಫ್ಟಿ ಇಲ್ಲ. ಅದು ಸೇಫ್ಟಿ ಇಲ್ಲ. ಅದು ಈಗ ಬರ್ತಲ್ಲ, ಸೇಫ್ಟಿ ಇಲ್ಲ. ಅದು ನಾವೇನ್ ಕಟ್ತೀರೋ ಅದೇ ಸೇಫ್ಟಿ. ಇವಾಗ ಬೆಳಗಾಂ ಕ್ಯಾಬಿನ್ ತುಂಬಾ ಸೇಫ್ಟಿ ಇರುತ್ತೆ. ಅದು ಒಳ್ಳೆ ಸೇಫ್ಟಿ ಇರ್ತದೆ. ಇದು ಸೇಫ್ಟಿ ಇರುತ್ತೆ, ಆದ್ರೆ ಅಷ್ಟೊಂದಿಲ್ಲ. ಹೌದು ಸರ್. ಏನಿದ್ರು ನಿಮ್ದು ಬೆಳಗಾಂ ಕ್ಯಾಬಿನ್ ಏನಿರುತ್ತೆ ತುಂಬಾ ಸ್ಟ್ರೆಂತ್ ಇರುತ್ತೆ. ಅದು ಸ್ಟ್ರೆಂತ್ ಇರುತ್ತೆ ಸರ್. ಇವಾಗ ನೋಡಿ, ಇದು ಇಲ್ಲಿವರೆಗೆ ನಮಗೆ ಸೇಫ್ಟಿ ಇದೆ ನಮ್ದು. ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ತೊಂದರೆ ಇಲ್ಲ. ಇದೆಯಲ್ಲ, ಇಲ್ಲಿವರೆಗೆ ನಮ್ಗೆ ಸೇಫ್ಟಿ ಇದೆ ನಮಗೆ. ಇವಾಗ ಕಂಪ್ನಿ ಕ್ಯಾಬಿನ್ ಆದ್ರೆ ಇಲ್ಲಿ ಅಷ್ಟೇ ಇರ್ತದೆ. ಕಂಪ್ನಿ ಇದಾದ್ರೆ ಕ್ಯಾಬಿನ್ ಆದ್ರೆ ಅದೆಲ್ಲ ಇದು ಇವಾಗೆಲ್ಲ ಕ್ಯಾಬಿನ್ ಎಲ್ಲ ಇದು ಒಂಥರ ಇದು ತಗಡಿಂದಲ್ಲ, ಒಂಥರ ಅಲ್ಯೂಮಿನಿಯಂ ಪತ್ರನ ಬೆಂಡ್ ಮಾಡಿರೋದು. ಯಾಕಂದ್ರೆ ಯಾವನಾರು ಬಂದ್ರೆ ಆಪೋಸಿಟ್ ಬಂದು ಹೊಡೆದ್ರೆ ಅಷ್ಟೇ, ಇದು ಸ್ಟೇರಿಂಗ್ ಬಂದು ಇಲ್ಲಿ ಕೂತಿರ್ತದೆ. ಇದು ಆಗಿಲ್ಲ. ಇಲ್ಲಿವರೆಗೂ ನಮ್ಗೆ ಸೇಫ್ಟಿ ಇದೆ. ಇಲ್ಲಿ ಬಂದು ಹೊಡೆದ್ರೆ ಗ್ಲಾಸ್ ಒಂದು ಹೊಡಿತೈತೆ ಅಷ್ಟೇ, ಗ್ಲಾಸ್ ಒಂದು ಹೋಗುತ್ತೆ. ಇದು ಸ್ಟೇರಿಂಗ್ ಏನಾಗಲ್ಲ ಗಾಡಿ. ಇದೊಂದು ನಮ್ಗೆಲ್ಲ ಸೇಫ್ಟಿ ಕೆಬ್ನ ಸಪ್ರೇಟ್ ನಮ್ದು ಇದೆಲ್ಲ ಇದು ಹಾಕಿದಾರಲ್ಲ ಇವಾಗ. ಅಂದ್ರೆ ಪೀಸ್ ಕೊಟ್ಟು ಗಟ್ಟಿ ಮಾಡಿದ್ದಾರೆ. ಅದು ಆಂಗ್ಲರ್ ಎಲ್ಲ ಮತ್ತೆ ಸಪ್ರೇಟ್ ಆಂಗ್ಲರ್ ಕೊಟ್ಟಿದ್ದಾರೆ ಅದಕ್ಕೆ. ಇದು ಕಂಪ್ನಿ ಕ್ಯಾಬಿನ್ ಆದ್ರೆ ಸೇಫ್ಟಿ ಇಲ್ಲ, ಅಷ್ಟೊಂದು ಸೇಫ್ಟಿ ಇಲ್ಲ. ನಿಮಗೆ ಬೆಳಗಾಂ ಕ್ಯಾಬಿನ್ ಹಿಡಿಸ್ತಾ ಈ ತರ ಕ್ಯಾಬಿನ್ ಹಿಡಿಸ್ತಾ? ಬೆಳಗಾಂ ಕ್ಯಾಬಿನ್ ಹಿಡಿಸ್ತದೆ ನಮಗೆ. ಈ ತರ ಕ್ಯಾಬಿನ್ ಅಷ್ಟು ಕಂಫರ್ಟ್ ಆಗಲ್ಲ. ಕಂಫರ್ಟ್ ಆಗುತ್ತೆ ಸರ್. ನಾವ್ ಹೇಳ ನಮಗೆ, ನಾವು ಡ್ಯೂಟಿ ಮಾಡಕ್ ಬಂದಿದ್ದು ನಮ್ದು ಅದು ಇದು ಅಂತಿಲ್ಲ. ಜೀವದ ಮೇಲೆ ಭಯ ಅಲ್ಲ ನಮ್ಗೆ. ದುಡಿಬೇಕಾ? ಮನೆ ಬಿಟ್ಟು ಬಂದಿದ್ರೆ ನಾವು ಹೆಂಡ್ರು ಮಕ್ಕಳು ತಂದೆ ತಾಯಿ ಸಾಕ್ಬೇಕು ನಾವು ಅಲ್ವಾ. ಇವಾಗ ಬರ್ಬೇಕು ಅದಕ್ಕೆ. ತಂದೆ ತಾಯಿ, ಹೆಂಡ್ರು ಮಕ್ಕಳು, ತಂದೆ ತಾಯಿ, ಹೆಂಡತಿ, ಮಕ್ಕಳು ಎಲ್ಲರೂ ನಂಬ್ಕೊಂಡಿರ್ತಾರಲ್ಲ, ಅವ್ರಿಗೋಸ್ಕರ ಬರೋದು. ನಮ್ ಗಾಡಿ ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ನಮ್ಗೆ ಗೊತ್ತಿಲ್ಲ. ನಾವು ದುಡಿಬೇಕು ಅಷ್ಟೇ, ಮತ್ತೆ ನಮ್ಗೆ ಎಂಥದಿಲ್ಲ ಅಲ್ವಾ. ನಿಮ್ಗೆ ಸ್ಯಾಲ್ರಿ ಯಾವ ಥರ ಸಿಗುತ್ತೆ ಸರ್? ಒಂದು ತಿಂಗಳಿಗೆ 15,000 ಸಂಬಳ, ಡೈಲಿ 300 ರೂಪಾಯಿ ಬಾಟ, ಮತ್ತೆ ಟ್ರಿಪ್ಪಿಗೆ 3,000 ಎಂಟ್ರಿ ಕೊಡ್ತಾರೆ ನಮ್ಗೆ. ಅಂದ್ರೆ ಬಾಟ ಟ್ರಿಪ್ ಆಗ್ಲಿ ಆಗದೇನೆ ಇರ್ಲಿ ಸಿಗುತ್ತಾ? ಡೈಲಿ 300 ರೂಪಾಯಿ ಬಾಟ, ಟ್ರಿಪ್ ಆಗ್ಲಿ ಆಗದೇ ಇರ್ಲಿ. ತಿಂಗಳಿಗೆ ಫಿಕ್ಸ್ ಪೇಮೆಂಟ್ ನಮ್ದು 15,000 ಸಂಬಳ, ಡೈಲಿ 300 ರೂಪಾಯಿ ಬಾಟ. ಅಂದ್ರೆ ತಿಂಗಳಿಗೆ ಎಷ್ಟು ಟ್ರಿಪ್ ಆಗುತ್ತೆ? ತಿಂಗಳಿಗೆ ಆಗುತ್ತೆ ಸರ್. ಇವಾಗ ಮಳೆಗಾಲ ಅಲ್ಲ, ಜಾಸ್ತಿ ಲೋಡ್ ಇಲ್ಲ, ಮತ್ತೆ ಗಾಡಿ ಜಾಸ್ತಿ ಇರ್ತಾವ್ರಿ ಕಂಪ್ನಿಯಲ್ಲಿ. ಅಂದ್ರೆ 3 ಗಾಡಿ 2 ಗಾಡಿ 4 ಗಾಡಿ ಆಗುತ್ತೆ ಅಷ್ಟೇ ಲೋಡಲ್ಲಿ. ಅಂದ್ರೆ ನಮ್ಗೆ ಟ್ರಿಪ್ ತಿಂಗಳಿಗೆ ಅಂದ್ರೆ ಒಂದು 3 ಟ್ರಿಪ್ ಆಗ್ಬೋದು ಅಷ್ಟೇ. ಜಾಸ್ತಿ ಸೀಸನ್ ಅಲ್ಲಿ ಎಷ್ಟಾಗುತ್ತೆ? ಬೇಸಿಗೆ ಕಾಲದಲ್ಲಿ ಅಂದ್ರೆ ಒಂದು ಆಗುತ್ತೆ, ಒಂದು 5 ಟ್ರಿಪ್ 4 ಟ್ರಿಪ್ ಆಗುತ್ತೆ. 4 ಟ್ರಿಪ್ ಆಗುತ್ತೆ. ಹೌದು, ಗಾಡಿ ಜಾಸ್ತಿ ಇರ್ತಾವಲ್ಲ, ನಮ್ ತರ ಗಾಡಿ ಇರ್ತಾವಲ್ಲ, ಅದು ಮತ್ತೆ ಅವ್ರ ಹಿಂದ್ಗಡೆ ನಂಬರ್ ಹಚ್ಬೇಕಲ್ಲ, ಹಾಗಾಗಿ ಅವ್ರ ನಂಬರ್ ಬಂದ್ಮೇಲೆ ನಾವು ಹೋಗ್ಬೇಕಲ್ಲ. ಲೋಡ್ ಮಾಡ್ಲಿಕ್ಕೆ ಈ ತರ ಕಂಟೈನರೇ ಬೇಕಾಗತ್ತಾ? ಹೌದು, ಕಂಟೈನರ್ ಬೇಕಾಗತ್ತೆ. ಇವಾಗ ಓಪನ್ ಗಾಡಿ ಮತ್ತೆ ಬೇರೆ ಗಾಡಿ ಬೇಕಾಗಲ್ಲ, ಕೊಡಲ್ಲ ಅವರು. ಕೊಡಲ್ಲ. ಮತ್ತೆ ಅದರಲ್ಲಿ ಅದು ಅಲ್ಲಿ ಹೋಗ್ಬಿಟ್ಟು ಗಾಡಿ ನಂಬರ್ ಇದು ಮಾಡಬೇಕು, ರಿಜಿಸ್ಟರ್ ಮಾಡಬೇಕು. ಆಮೇಲೆ ಓಪನ್ ಮಾಡಿ ಸಿಗಲ್ಲ. ಮತ್ತೆ ಬೇರೆ ಗಾಡಿ ಈ ಗಾಡಿ ಈ ತರ ಬರಲ್ಲ. ಅದು ಈ ತರನ ಆಗ್ಬೇಕು ಗಾಡಿ. ಎಕ್ಸ್ಪ್ಲೋಸಿವ್ ಗಾಡಿ ಮತ್ತೆ ಅದು ಎಲ್ಲ ಎಂಟ್ರಿ ಆಗ್ಬೇಕು. ಎಕ್ಸ್ಪ್ಲೋಸಿವ್ ಲೋಡಿಂಗ್ ಮಾಡ್ಲಿಕ್ಕಂತ ಸಪರೇಟ್ ಗಾಡಿ. ಹೌದು, ಇದು ಸಪರೇಟ್ ಗಾಡಿ ಇದು. ಮತ್ತೆ ದಾರಿಲಿ ಯಾರು ಕೈ ಮಾಡಲ್ಲ. ಮತ್ತೆ ಲಂಚ ಕೊಡಂಗಿಲ್ಲ. ಇಲ್ಲ, ಕೊಡ್ತೇವೆ. ಅಂದ್ರೆ ಬಾರ್ಡರ್ ಕೊಡ್ತೇವೆ. 200 ರೂಪಾಯಿ ಬಾರ್ಡರ್. ಕರ್ನಾಟಕ ಬಾರ್ಡರ್ 200, ಇದು ನಾವು ಆಂಧ್ರ ಹೋಗ್ತಾರೆ, ಆಂಧ್ರ ಬಾರ್ಡರ್ 200 ರೂಪಾಯಿ. ಮತ್ತೆ ತೆಲಂಗಾಣ, ಮತ್ತೆ ಆಂಧ್ರ ಮತ್ತೆ ತೆಲಂಗಾಣ 2 ಇದೆ ಅಲ್ಲ, ಅಲ್ಲಿ 200. ಟೋಟಲ್ 600 ರೂಪಾಯಿ ಹೋಗುತ್ತೆ. 600 ರೂಪಾಯಿ ಹೋಗುತ್ತೆ. ಮತ್ತೆ ಪೊಲೀಸ್ ಅಂತ ದಾರಿ ಮೇಲೆ ನಿಂದಿರ್ತಾರ ಪೊಲೀಸರು. ನಮ್ಮ ಹುಬ್ಬಳ್ಳಿ ಪೊಲೀಸರಂತೂ ಹಾಗಿಲ್ಲಲ್ಲ, ಆದ್ರೂ ಕೈ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ ಗಾಡಿ ಇದ್ರು ಕೈ ಮಾಡ್ತಾರೆ. ಅವ್ರಿಗೆ ಹುಬ್ಳಿಯವ್ರಿಗೆ ಯಾವ್ದಂತ ಎಂತ ಪೊಲೀಸರಿಗೆ ಎಕ್ಸ್ಪ್ಲೋಸ್ ಅಂತ ಯಾವ್ದಿಲ್ಲ ಗಾಡಿ. ಬೇಕಿದ್ರೆ ಕಳ್ಳರ ಗಾಡಿ ಬಂದ್ರು ಕೈ ಹಾಕ್ತಾರೆ. ಕೈ ಹಾಕ್ತಾರೆ. ಅವ್ರಿಗೆ ದುಡ್ಡು ಬೇಕಲ್ಲ, ಮೇನು ದುಡ್ಡು ಮಾಡ್ಬೇಕು ಅವ್ರಿಗೆ.
ಬೇರೆ ಕಡೆ ಎಲ್ಲ ಆರ್ ಟಿ ಕೈ ಹಾಕಲ್ವಾ? ಹಾಕ್ತಾರೆ, ಪರವಾಗಿಲ್ಲ ಹಾಕ್ತಾರೆ. ಅಂದ್ರೆ ನಮ್ ಗಾಡಿ ಎಕ್ಸ್ಪ್ಲೋಸ್ ಅಲ್ಲ, ಹಾಂ ನಮ್ ಗಾಡಿ ಅಂದ್ರೆ ನಾವು ಹಾಕ್ತಾರೆ, ನಾವು ದುಡ್ಡು ಕೊಟ್ಟು ಹೋಗೋದು ಅಷ್ಟೇ. ಹಾಂ ಅಷ್ಟೇ, ಇನ್ನೇನು ಎಂತ ಇಲ್ಲ. ಹಾಂ. ಈ ಇಷ್ಟೊಂದು ಡೇಂಜರಸ್ ಗಾಡಿ ಓಡಿಸ್ತಿರಲ್ಲ, ನಿಮಗೇನು ಸೇಫ್ಟಿ ಇಲ್ವಾ ಅಂದ್ರೆ ಓನರ್ಸ್ ಕಡೆಯಿಂದ? ಸೇಫ್ಟಿ ಇದೆ, ಇನ್ಸೂರೆನ್ಸ್ ಮಾಡಿಸಿದ್ದಾರೆ. ಹಾಂ, ಇನ್ಶೂರೆನ್ಸ್ ಇದೆಯಾ? ಇನ್ಸೂರೆನ್ಸ್ ಇದೆ. ಅಂದ್ರೆ ಯಾವ ಥರ ಕ್ಲೈಮ್ ಆಗುತ್ತೆ ಅದು? ಈಗ ನಮಗೆ ಸ್ಪಾಟ್ ಏನಾದ್ರು ಡೆತ್ ಆದ್ರೆ ಹಾಂ, ನಮಗೆ ವೈಫ್ಗೆ ಮತ್ತೆ ನಮ್ಮ ತಂದೆ ತಾಯಿಗೆ ಹಾಂ ಅದು ಸೇಫ್ಟಿ ಇದೆ ನಮಗೆ. ಹಾಂ. ಗಾಡಿ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರ ಏನು ಗಾಡಿ ಬಾಂಬ್ ಬ್ಲಾಸ್ಟ್ ಆಗಿ ಇದಾದ್ರ? ಅದು ಎರಡು ಒಂದೇ ಅಲ್ಲ. ಅದು ಹಾಂ, ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೂ ಅದು ಕ್ಲೈಮ್ ಆಗುತ್ತೆ. ಹಾಂ ಮತ್ತೆ ಗಾಡಿ ಬ್ಲಾಸ್ಟ್ ಆಗೋದು ಸಂಭವ ಇಲ್ಲ. ಹಾಂ, ಅಂದ್ರೆ ಅಷ್ಟು ಪ್ಯಾಕಿಂಗ್ ಇರುತ್ತೆ. ಎಲ್ಲ ಪ್ಯಾಕಿಂಗ್, ಎಲ್ಲ ಫುಲ್ ಪ್ಯಾಕಿಂಗ್ ಇರುತ್ತೆ. ಹಾಂ, ಅಂದ್ರೆ ಯಾವುದೇ ಜಂಪ್ ಹೋದ್ರು ಜಡಿಯೋದಿಲ್ವಾ? ಇಲ್ಲ 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 ಇಲ್ಲ. ಹಾಂ, ಅಂದ್ರೆ ಎರಡು ತರ ಇರುತ್ತೆ ಇದರಲ್ಲಿ. ಇದು ಇವಾಗ ನಾವು ತುಂಬ್ಕೊಂಡ್ ಬಂದಿರೋದು ಜೆಲ್, ಇದು ಹಾಂ, ಪವರ್ 90 ಅಂತ. ಮತ್ತೆ ಅದರಲ್ಲಿ ಇದು ಬರ್ತಲ್ಲ, ವೈರ್ ಬರ್ತಲ್ಲ, ಕೇಪ್ ಅಂತ ಬರುತ್ತೆ. ಹಾಂ, ಅಂದ್ರೆ ಕರೆಂಟ್ ಟೆಸ್ಟ್ ಮಾಡ್ತಾರಲ್ಲ ಆ ಥರ. ಅದು ಇದು ಎರಡು ಟೋಟಲ್ ಮಿಕ್ಸ್ ಇರಬಾರ್ದು. ಅದು ಆದ್ರೆ ಬ್ಲಾಸ್ಟ್ ಆಗೋ ಸಂಭವ ಇರುತ್ತೆ. ಇದು ನಮ್ದು ಇದು ಮಾಲ್ ಸಪ್ರೇಟ್ ಬರುತ್ತೆ, ಅದು ಬೇರೆ ಬೇರೆ ಕಡೆ ಹೋಗುತ್ತೆ. ಮಿಕ್ಸ್ ಆಗಿ ತುಂಬಲ್ಲ ಅವರು? ಮಿಕ್ಸ್ ಆಗಿ ತುಂಬಲ್ಲ. ಹಾಂ, ನಿಮಗೆ 10 ಟನ್ ಬೇಕಾಗಿತ್ತು, 5 ಟನ್ ಇದೆ, ಯಾವಾಗ ಏನು ಮಾಡ್ತಾರೆ? ಅಂದ್ರೆ ಅವರು 5 ಟನ್ ಅವ್ರಿಗೆ ಬೇಕಾದ್ರೆ ಅವ್ರು ಮಾಡ್ತಾರೆ. ಮತ್ತೆ ಬೇರೆ ಫ್ಯಾಕ್ಟ್ರಿ ಇರುತ್ತಲ್ಲ, ಅವ್ರಿಗೆ 5 ಟನ್ ಅವ್ರು ಕೊಡ್ತಾರೆ. ಅವ್ರು ಆರ್ಡರ್ ಮಾಡಿದ್ರೆ ಇವ್ರಿಗೆ 5 ಟನ್ ಐದು ಟನ್ ಅಂತ ಹೋಗುತ್ತೆ ಅಷ್ಟೇ. 2 ಪಾರ್ಟಿನ ಲೋಡ್ ಮಾಡ್ತಾರೆ? 2 ಪಾರ್ಟಿ ಲೋಡ್ ಮಾಡ್ತಾರೆ, ಫುಲ್ ಲೋಡ್ ಮಾಡೇ ಕೊಡ್ತಾರೆ. ಹೌದೌದು. 5 ಟನ್ ಕೊಡಕ್ಕಾಗಲ್ಲ. ಅಂದ್ರೆ ಬಾಡಿಗೆ ಲಾಸ್ ಆಗುತ್ತೆ. ಬಾಡಿಗೆ ಲಾಸ್ ಆಗುತ್ತೆ. ಬಾಡಿಗೆ ಎಷ್ಟಿರುತ್ತೆ ಇದಕ್ಕೆ? ನಮ್ದು ಬಾಡಿಗೆ ನಮ್ಗೆ ಗೊತ್ತಿಲ್ಲ. ಇದು ಅಪ್ಪ ನನ್ನ ಬಾಡಿಗೆ ಇರುತ್ತೆ, ಅದು ನಮಗೆ ಸಂಬಂಧ ಇಲ್ಲ. ಇದು ಅಂದಾಜಾಗಿ ಎಷ್ಟಿರುತ್ತೆ ಅದು ನಮಗೆ ಗೊತ್ತಿಲ್ಲ ಸರ್. ಬಾಡಿಗೆ ನಾವು ತಲೆ ಕೆಡ್ಸ್ಕೋಲ್ಲ. ಯಾಕಂದ್ರೆ ಕಂಪ್ನಿ ಥ್ರೂ ಅವ್ರು ಮಾತಾಡ್ತಿರಲ್ಲ, ನಾವು ಲೋಡ್ ಮಾಡ್ಕೊಂಡು ಹೋಗೋದು, ಲೋಡ್ ಮಾಡೋದು, ತಿರ್ಗಾ ಅಲ್ಲಿ ಹೈದರಾಬಾದ್ ಲೋಡ್ ಮಾಡ್ಕೊಂಡು ಈ ಕಡೆ ಮಂಗಳೂರು ಬರೋದು ಅಷ್ಟೇ ನಮ್ದು. ಅಷ್ಟೇ? ಹೌದು. ಮತ್ತೆ ಹೊರಗಡೆ ಎಲ್ಲೂ ಹೋಗಲ್ಲ? ಮತ್ತೆ ಹೊರಗಡೆ ಎಲ್ಲಿ ಹೋಗಲ್ಲ ಸರ್. ಬೇರೆ ಗಾಡಿ ಹೋಗ್ತಾರೆ, ನಮ್ಮ ಕಂಪ್ನಿ ಲೋಡ್ ಗಾಡಿ ಇದ್ದಾವೆ, ಅವರು ಬೇರೆ ಲೋಡ್ ಮಾಡ್ಕೊಂಡ್ ಬರ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ನಮ್ ಗಾಡಿ ಏನೈತೆ ನೋಡ್ರಿ, ಇಲ್ಲಿಂದ ಹೈದರಾಬಾದಿಂದ ಮಂಗಳೂರಿಂದ ಹೈದರಾಬಾದ್ ಆಂಧ್ರ ಹೋಗ್ತೇವೆ ನಾವು ಅಷ್ಟೇ. ಮತ್ತೆ ಜಾಸ್ತಿ ಲಾಂಗ್ ಎಲ್ಲ ಹೋಗಲ್ಲ? ಇಲ್ಲ, ಲಾಂಗ್ ಇಲ್ಲ. ನಿಮಗೆ ಸರ್ವಿಸ್ ಜಾಸ್ತಿ ಆಗ್ತಾ ಹೋಗೋದ, ನಿಮ್ಗೆ ಪೇಮೆಂಟ್ ಜಾಸ್ತಿ ಆಗುತ್ತಾ? ಜಾಸ್ತಿ ಮಾಡ್ತಾರೆ ಸರ್, ಮಾಡ್ತಾರೆ. ಮಾಡಿದಾರಾ? ಮಾಡಿದಾರೆ ಸರ್, ಮಾಡಿ. ಎಷ್ಟು ಜಾಸ್ತಿ ಮಾಡಿದ್ರು? 2,000 3,000 ಜಾಸ್ತಿ ಮಾಡಿದ್ದಾರೆ. ತೊಂದರೆ ಇಲ್ಲ. ಫಸ್ಟ್ ಬಂದಾಗ ಎಷ್ಟು ಇತ್ತು? ಫಸ್ಟ್ ಬಂದಾಗ 12,000 ಇತ್ತು. ಇವಾಗ 3,000 ಜಾಸ್ತಿ, 15,000 ಮಾಡಿದ್ದಾರೆ ಸಂಬಳ. ಡೈಲಿ 300 ರೂಪಾಯಿ ಬಾಟ ಕೊಡ್ತಾರೆ. ಮತ್ತೆ ಟ್ರಿಪ್ಪಿಗೆ 3,000 ಎಂಟ್ರಿ ಕೊಡ್ತಾರೆ. ಟೋಟಲ್ ಆಗಿ ಎಷ್ಟಾಗುತ್ತೆ? ಮತ್ತೆ ಎಂಟ್ರಿ ಸಪ್ರೇಟ್, ಮತ್ತೆ ರೋಡ್ ಖರ್ಚು ಸಪ್ರೇಟ್ ಕೊಡ್ತಾರೆ. ಟೋಟಲ್ ಆಗಿ ಒಂದು ತಿಂಗಳಿಗೆ ಅಂದ್ರೆ ಒಂದು 25,000 ಸಂಬಳ ಸಾಕತ್ತೆ ನಮಗೆ. ಸಾಕಾಗತ್ತೆ, ತೊಂದ್ರೆ ಇಲ್ಲ. ಮತ್ತೆ ಊರ್ ಮೇಲೆ ಬರ್ಬೋದು ನಮ್ ಗಾಡಿ. ಮನೆಯಲ್ಲೇ ಇದ್ದು ಬರ್ತೀರಾ? ಹೌದು ಸರ್, ಹೌದು. 2 ದಿವಸ ಇದ್ದು ಬರುತ್ತೆ ಸರ್, ತೊಂದ್ರೆ ಇಲ್ಲ. ಓನರ್ ಏನಲ್ವಾ? ಇಲ್ಲ ಸರ್, ಏನೋ ಎಲ್ಲ ನಿಮ್ಮೂರವ್ರು ಇರೋರು? ಹೌದು, ನಮ್ಮ ಕಡೆ ಜನ ಇರಲ್ಲ. ಓನರ್ ಒಳ್ಳೆ ಓನರ್ ಸರ್, ದನಿಯವರು ಒಳ್ಳೆ ದನಿ ಇದ್ದಾರೆ, ತೊಂದ್ರೆ ಇಲ್ಲ. ಮತ್ತೆ ಅವರು ಊಟಕ್ಕೆ ತೊಂದ್ರೆ ಇಲ್ಲ, ಮತ್ತೆ ಅಡ್ವಾನ್ಸ್ ತೊಂದ್ರೆ ಇಲ್ಲ, ಡೀಸೆಲ್ ತೊಂದ್ರೆ ಇಲ್ಲ, ಯಾವ್ದು ಕಿರಿಕಿರಿ ಇಲ್ಲ ನಮ್ಗೆ. ಇಂಥ ಗಾಡಿ ಕೆಲಸ ಅಂತ ಬಂದ್ರು ದಾರಿಯಲ್ಲಿ ಆಯ್ತು ಬರ ಮಾಡಿಸು ಅಂತ ಹೇಳ್ತಾರೆ, ತೊಂದ್ರೆ ಇಲ್ಲ. ಪೇಮೆಂಟ್ ಎಲ್ಲ ಸರಿಯಾಗಿ ಕೊಡ್ತಾರ? ಒಳ್ಳೆ ಅಂದ್ರೆ ತಿಂಗಳ ಪೇಮೆಂಟ್ ಕ್ಲಿಯರ್ ನಮ್ದು. ಯಾವ್ದು ಪೆಂಡಿಂಗ್ ಇರಲ್ಲ? ಯಾವ್ದೇ ಆಯ್ತು, ಯಾವ್ದೇ ಆಗ್ಲಿ, ಯಾವ್ದು ಪೇಮೆಂಟ್ ಪೆಂಡಿಂಗ್ ಇರಲ್ಲ. ನಮ್ಮ ಮಂತ್ ಎಂಡ್ ಆಗ್ತಿರುವಾಗ ನಿಮ್ದು ಪೇಮೆಂಟ್ ಕ್ಲಿಯರ್ ಆಗಿಬಿಡುತ್ತೆ. 5ನೇ ತಾರೀಕು ಮಾಡ್ತಾರೆ. 5ನೇ ತಾರೀಕು ಮೇಲೆ ಹೋಗಲ್ಲ? ಇಲ್ಲ ಇಲ್ಲ, ಟ್ರಿಪ್ ಆಗ್ಲೇ ಆಗದೇನೆ ಇರಲಿ ಆತರ. ಓಪನ್ ಗಾಡಿ ಬರ್ತಾವಲ್ಲ, ಓಪನ್ ಬಾಡಿ ಸಕ್ಕರೆ ಗಾಡಿ, ಅದು ಸ್ವಲ್ಪ ರಿಸ್ಕ್. ತಾಡ್ಪಾಲ್ ಹಾಕ್ಬೇಕು, ಹಗ್ಗ ಹಾಕ್ಬೇಕು, ಮತ್ತೆ ನೈಟ್ ಎಲ್ಲ ಓಡಿಸ್ಬೇಕು ಗಾಡಿ. ಟೈಮಿಂಗ್ ಮೇಲೆ ಇರುತ್ತೆ. ಟೈಮಿಂಗ್ ಮೇಲೆ ಇರುತ್ತೆ. ಆಮೇಲೆ ಪಾರ್ಟಿ ಅದು ಕೂಗಾಡೋದು, ನಮ್ಮ ಲೋಡ್ ಬೇಕಾಗಿತ್ತು ಮಾರ, ನೀವು ಎಲ್ಲಿದ್ದೀರಾ ಮಾರ ಅಂತ ಅವ್ರನ್ನು. ಇದು ಆಗಿಲ್ಲ ನಮ್ಗೆ, ಯಾವಾಗನ ಹೋಗಿ ಮುಟ್ಟಿ. ನಮ್ಗೆ ತೊಂದರೆ ಇಲ್ಲ ಈ ಗಾಡಿ.